ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಬಿಕಾಮ್ ಫಿಫ್ತ್ ಸೆಮ್ದಾಗ ಬರೋ ಇನ್ಕಮ್ ಟ್ಯಾಕ್ಸ್ ಒನ್ ಚಾಪ್ಟರ್ 3 ಇನ್ಕಮ್ ಫ್ರಮ್ ಸ್ಯಾಲ್ರಿ ಒಳಗಿನ 5 ಮಾರ್ಕ್ಸ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಇವಾಗ ಮೆಥಡ್ 3 ನೋಡೋಣಂತ. ಇದು ಫಾರ್ಮೆಟ್ ಐತಿ ಗ್ರ್ಯಾಚ್ಯುಟಿದು. ಅದ್ರ ಫಾರ್ಮೆಟ್ ಡಿಸ್ಕಸ್ ಮಾಡೋಣ, ಆಮೇಲೆ ಪ್ರಾಬ್ಲಮ್ಸಿಗೆ ಹೋಗೋಣಂತ. ಪರ್ಟಿಕ್ಯುಲರ್ ರುಪೀಸ್ ಇದಾಗ ಫಸ್ಟ್ ಆಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್. ಕ್ವಶನ್ದಾಗ ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಅದನ್ನ ಗ್ರ್ಯಾಚ್ಯುಟಿ ಅಮೌಂಟ್ ಕೊಟ್ಟಿರ್ತಾರೆ, ಅದನ್ನ ಹೋಗಿ ಡೈರೆಕ್ಟ್ ಔಟರ್ ಕಾಲಮ್ ಹಚ್ಚೋದು. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 ಆಫ್ 10 ಇದ್ರೊಳಗೆ ಗ್ರ್ಯಾಚ್ಯುಟಿ ರಿಸೀವ್ಡ್ ನೆಕ್ಸ್ಟ್ ಬರ್ಕೊಂಡು ಆ ಹೊರಗಿನ ಕಾಲಮ್ದಾಗ ಏನು ಅಮೌಂಟ್ ಹಚ್ಚಿರ್ತಿ ಅದನ್ನ ಇಲ್ಲಿ ತಂದು ಹಚ್ಚಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 20 lakhs ಫಿಕ್ಸ್ ಇರ್ತೈತಿ, ಇಲ್ಲೇ ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್ 15 days ಆಫ್ ಸ್ಯಾಲ್ರಿ ಆಫ್ ಈಚ್ ಕಂಪ್ಲೀಟೆಡ್ ಇಯರ್. ಅಂದ್ರೆ ಕ್ವಶನ್ದಾಗ ಏನಾದರೂ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆಕ್ಟ್ ಬಂತಂದ್ರೆ 15/26 ತಗೋಬೇಕು. ಅದು ನಾಟ್ ಕವರ್ಡ್ ಅಂಡರ್ ಗ್ರ್ಯಾಚ್ಯುಟಿ ಆಕ್ಟ್ ಏನ್ರಿ ಇತ್ತಂದ್ರೆ 15/30 ತಗೋದು. ಅದನ್ನ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ತಿಳಿತೈತಿ. ಇಲ್ಲೇ ಇದ್ರದ್ದು 15 days ಆಫ್ ಸ್ಯಾಲ್ರಿದು ಫಾರ್ಮುಲಾ ಏನೈತೆ ಅಂದ್ರೆ ಸ್ಯಾಲ್ರಿ ಕೊಟ್ಟಿರ್ತಾರೆ, ಅದಕ್ಕೆ ಇಂಟು ಅದೇನ ಕವರ್ ಆಗಿಲ್ಲೋ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಆಮೇಲೆ ಈ 15/26 ತಗೋಬೇಕು, 15/30 ತಗೋಬೇಕು ಅಂತ ಗೊತ್ತಾಕೈತಿ. ನೆಕ್ಸ್ಟ್ ಸರ್ವಿಸ್ ಕಂಪ್ಲೀಟೆಡ್, ಸರ್ವಿಸ್ ಎಷ್ಟು ಮಾಡ್ಯಾರಂತೂ ಕೊಟ್ಟಿರ್ತಾರೆ. ಒಂದ್ ವೇಳೆ ಈಗ ಸರ್ವಿಸ್ 34 years 7 months ಐತಂತ ತಿಳ್ಕೊರಿ. ಅದು 34 months ಏನ್ 6 month ಆಮೇಲೆ ಮಂತ್ಸ್ದಾಗ ಅಬೌವ್ 6 months ಏನ ಕೊಟ್ಟಿದ್ರ ಅಂದ್ರೆ 6 7 8 ಅಂತ ಕೊಟ್ಟಿದ್ರ ನಾವು ಮುಂದಿನ ವರ್ಷ ಅಂದ್ರೆ 34 ಬದಲಿ 35 ತಗೋತೀವಿ. ಒಂದ್ ವೇಳೆ 34 years 3 months ಕೊಟ್ಟಿದ್ರೆ ನಾವು ಅದೇ ವರ್ಷ ತಗೋತೀವಿ. ಅದನ್ನ ಅಷ್ಟು ಇಂಟು ಮಾಡಿದ್ರೆ ನಮಗೆ ಒಂದು ಅಮೌಂಟ್ ಬರ್ತೈತಿ. ಆಮೇಲೆ ಈ ಮೂರಾಗ ಯಾವ್ದು ಸಣ್ಣದೈತಿ ಅದನ್ನ ಹೊರಗೆ ಹಚ್ಕೊಂಡು ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಆಮೇಲೆ ಆಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ದಾಗ ಈ ಲೀಸ್ಟ್ ಎಕ್ಸಾಮ್ಟ್ ನ ಮೈನಸ್ ಮಾಡಿದ್ರೆ ನಮ್ಗೆ ಟ್ಯಾಕ್ಸೇಬಲ್ ಆಗುತ್ತೆ. ಒಂದು ಪ್ರಾಬ್ಲಮ್ ಬಿಡ್ಸೋಣ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದು ಹೆಂಗ್ ಮಾಡೋದು ಅಂತ. ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಬಿಡ್ಸೋಣ ಅಂದ್ರೆ ಗೊತ್ತಾಗುತ್ತೆ. ಮಿಸ್ಟರ್ ಶ್ರೀ ಎಂಪ್ಲಾಯ್ಡ್ ಇನ್ ಎ ಕಂಪನಿ received rupees 4 lakh gratuity covered under the Payment of Gratuity Act 1972. He retired on 1/12/2022 after serving 34 years and 3 months. At the time of his retirement, his monthly salary was 14,000. Find out his exempted and taxable gratuity ಅಂತ ಹೇಳ್ಯಾರ. ಓಕೆ, ಫಸ್ಟ್ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಎಕ್ಸೆಂಪ್ಟೆಡ್ ಅಂಡ್ ಟ್ಯಾಕ್ಸಬಲ್ ಗ್ರಾಚ್ಯುಟಿ ಅಂತ ಹಾಕೋರಿ. ಪರ್ಟಿಕ್ಯುಲರ್ ರುಪೀಸ್ ಇದ್ರಾಗ ಫಸ್ಟ್ actual gratuity received ಅಂತ ಹಾಕೊಂಡು ಅವ್ರ ಅಮೌಂಟ್ ಎಷ್ಟು ಹೇಳ್ಯಾರ 4 lakh, ಅದನ್ನ ಔಟರ್ ಕಾಲಮಿಗೆ ಹಚ್ಚಿರಿ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 ಆಫ್ 10 ಇದ್ರಾಗ ನೆಕ್ಸ್ಟ್ ಗ್ರಾಚ್ಯುಟಿ ರಿಸೀವ್ಡ್ ಮತ್ತು ಸೇಮ್ ಆ ಹೊರಗಿನ ಕಾಲಮ್ದಾಗ ಏನಷ್ಟು ಅಮೌಂಟ್ ಹಾಕಿರ್ತಾರಲ್ಲ ಅದನ್ನ ಇಲ್ಲಿ ಹಚ್ಬೋದು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್, ಈ ಪ್ರಾಬ್ಲಮಿಗೆ ಮ್ಯಾಕ್ಸಿಮಮ್ ಲಿಮಿಟ್ 20 lakh ಫಿಕ್ಸ್ ಇರುತ್ತೆ. ನೆಕ್ಸ್ಟ್ 15 days salary of each ಕಂಪ್ಲೀಟೆಡ್ ಇಯರ್ ಅಂತ ಹಚ್ಕೊಂಡು ಫಸ್ಟ್ ಅವ್ರ ಸ್ಯಾಲ್ರಿ ಎಷ್ಟಿತ್ತು ರಿಟೈರ್ಡ್ ಆಗುವಾಗ 14,000 ಇತ್ತು. ಅದಕ್ಕೆ ನೆಕ್ಸ್ಟ್ ಇಂಟು ಮಾಡ್ಕೋಕ ನಮ್ಗೆ ಕವರ್ಡ್ ನಾಟ್ ಕವರ್ಡ್ ಐತೆ ಚೆಕ್ ಮಾಡ್ಕೋಬೇಕು ಕ್ವಶನ್ದಾಗ. ಎಸ್ 4 lakh ಗ್ರಾಚ್ಯುಟಿ ಆದ್ಮೇಲೆ ಕವರ್ಡ್ ಅಂಡರ್ ದಿ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಂತ ಅವ್ರು ಹೇಳ್ಯಾರ. ಸೊ ನಮ್ಗೆ 15/26 ನಾಟ್ ಕವರ್ ಇತ್ತಂದ್ರೆ 15/30 ತಗೋಬೇಕು. ಇಂಟು ಎಷ್ಟು ಸರ್ವಿಸ್ ಮಾಡ್ಯಾರ ಅವರು 34 years and 3 months. ಅಬೌವ್ 6 months ಏನಾರು ಕೊಟ್ಟಿದ್ ಅಂದ್ರೆ 6 7 8 months ಮೇಲೆ ಏನೋ ಕೊಟ್ಟಿದ್ರೆ ನಾವು ಅದನ್ನ ನೆಕ್ಸ್ಟ್ ಅಂದ್ರೆ 35 years ಅಂತ ತಗೋತಿದ್ವಿ. ಬಟ್ ಇದು 6 months ಒಳಗೈತಿ. ಸೊ ಅವ್ರು ಎಷ್ಟು ಕೊಟ್ಟಿರ್ತಾರ ಅಷ್ಟೇ ತಗೋಬೇಕು. ಈಗ ಅದನ್ನ 3 ಇಂಟು ಮಾಡಿದ್ರೆ 2,74,615. ನೆಕ್ಸ್ಟ್
ನೆಕ್ಸ್ಟ್ ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೊಂಡು ಲೀಸ್ಟ್ ಎಕ್ಸಾಮ್ಟ್ ಈ ಒಳಗಿನ ಕಾಲಮ್ದಾಗ ಯಾವ ಅಮೌಂಟ್ಸ್ ಅನ್ನೋದೈತಿ ಅದೇ ನಮ್ಗೆ ಲೀಸ್ಟ್ ಎಕ್ಸಾಮ್ಟ್ ಆಕೈತಿ. ಇಲ್ಲಿ 15 ಡೇಸ್ ಸ್ಯಾಲ್ರಿ ತಗೊಂಡಿವಲ್ಲ ಅದು ನಮ್ಗೆ ಸಣ್ಣ ಅಮೌಂಟ್, ಅದನ್ನ ನಾವು ಹೊರಗೆ ಹಚ್ಕೋತೀವಿ ಲೀಸ್ಟ್ ಎಕ್ಸಾಮ್ಟ್ ಅಂತ ಹಾಕೊಂಡು 615. ಇವಾಗ ಆ 4 ಲ್ಯಾಕ್ದಾಗ ಈ 2,74,000 ನಮ್ಗೆ ಲೆಸ್ ಮಾಡಿದ್ರೆ 1,25,385 ಬರುತ್ತೆ ಆನ್ಸರ್. ಇದು ಬಂದ ಆನ್ಸರ್ ನಮ್ಗೆ ಟ್ಯಾಕ್ಸಿಬಲ್ ಅಂತ ಹಚ್ಕೋತೀವಿ. ಬಂದ ಆನ್ಸರ್ ನಮ್ದು ಟ್ಯಾಕ್ಸಿಬಲ್.